ಗೊತ್ತೈತೆ ಹೆಂಗೆ ಕಾಣಿಸ್ತೀನಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ ನೋಡಿ 9 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಇವತ್ತು 2 ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು. ಒಂದು ನೇಮಿಂಗ್ ಸೆರೆಮನಿ, ಇನ್ನೊಂದು ರಿಲೇಷನಲ್ಲೇ ದೇವ್ರನ್ನ ಕರೆಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೊರಡಬೇಕು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಈಗ ಮನೆ ಕೆಲಸ ಅಂದರೆ ಕಸ ಗುಡಿಸೋದಾಗಿದೆ, ನೆಲ ಒರೆಸ್ಕೊಂಡು ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಮತ್ತೆ ಸಿಗೋಣ, ಓಕೆನಾ? ಬಾಯ್, ಕೀಪ್ ವಾಚಿಂಗ್ ಗೈಸ್. ಇದು ಇವತ್ತಿನ ಔಟ್ಫಿಟ್. ಇವತ್ತು ಕಾಣಲ್ಲ ಅನ್ಕೋತೀನಿ. ಬನ್ನಿ ರೆಡಿ ಆಗೋಣ. ಸ್ಟಾರ್ಟ್. ಮಾಯಿಶ್ಚರೈಸರ್ ಹಾಕೋಣ. ರೈಟ್, ಗೊತ್ತೈತೆ ಫಸ್ಟು ಯೂಸ್ ಮಾಡೋಣ. ಲೆಟ್ಸ್ ಟ್ರೈ. ನೆಕ್ಸ್ಟ್ ಮಾಯಿಶ್ಚರೈಸರ್. Sunscreen. ಗೊತ್ತಿಲ್ವಲ್ಲ, ಸ್ವಲ್ಪ ಕ್ರೀಮ್, ನಾಟ್ ಫೌಂಡೇಶನ್, ಕ್ರೀಮ್, BB.
ಓಕೆ, ನೆಕ್ಸ್ಟು ಐಬ್ರೋಸ್ ಫಿಲ್ ಮಾಡ್ಕೊಳ್ತೀನಿ. ಬನ್ನಿ ಒಂದು ಕಡೆ ಟೆಸ್ಟ್ ಬಿಚ್ಚಿ. ಜಾಸ್ತಿ ಗ್ರ್ಯಾಂಡಾಗಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ಗೈಸ್, ಇದು ಫೈನಲ್ ಲುಕ್ ಹೇಗಿದೆ. ಈಗ ನಾಮಕರಣಕ್ಕೆ ಹೊರಡ್ತೀವಿ. ಚಿನ್ನಿ ಅವರು ರೆಡಿ. ಹೆಂಗೆ ಕಾಣಿಸ್ತೀನಿ? ಕುಂಕುಮ ಆಯ್ತು ನನಗೆ. ಹಿಡ್ಕೊ, ಹಿಂಗೆ ಹಿಡ್ಕೊ, ಕುಂಕುಮ ಹಾಕ್ತೀವಿ. ಹಂಗಲ್ಲ, ನಾವು ಫಂಕ್ಷನ್ಗೆ ಹೋಗೋಷ್ಟೆಲ್ಲ ಆಲ್ರೆಡಿ 12 o'clock ಆಗಿತ್ತು. ಯಾಕಂದರೆ ನಮ್ಮ ಅತ್ತೆ ಅವ್ರಿಗೆ ಹುಷಾರಿರಲಿಲ್ಲ, ಸೊ ಅವ್ರನ್ನ ಹಾಸ್ಪಿಟಲಿಗೆ ಬಿಟ್ಟು ಫಂಕ್ಷನ್ಗೆ ಹೋಗ್ಬಿಟ್ಟಿತ್ತು. ಸೊ 12 ಆಗಿತ್ತು. ಅಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ಅದೇನು ಶಾಸ್ತ್ರ ಮಾಡ್ತಾಯಿದ್ರು. ಪಾಪದೇ ನಾಮಕರಣ. ಇದು ಪಾಪುನ ತೊಟ್ಲಿಗೆ ಹಾಕೋ ಶಾಸ್ತ್ರ. ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಅಂದರೆ ಒಂದು ಕಲ್ಲನ್ನ ಇಟ್ಕೊಂಡು ಶಾಸ್ತ್ರ ಮಾಡ್ತಾರೆ. ಯಾಕಂದರೆ ಫಸ್ಟ್ ಪಾಪುನ ಹಾಕಬಾರ್ದು ಅಂತ ಹೇಳ್ಬಿಟ್ಟು, ಸೊ ಅದು ಮಾಡ್ತಾಯಿದ್ರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಪಾಪುಗಳು ಆದಷ್ಟು ಅಂದರೆ ಚಿಕ್ಕ ಪಾಪುಗಳು ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅದು ವಸ್ತು ಅನಿಸ್ತಿರುತ್ತಲ್ಲ, ಸೊ ಎಲ್ಲರೂ ಅರ್ಥ ಹೇಳ್ತಾರೆ. ಅದು ಏನು ಅರ್ಥ ಜಾಸ್ತಿ ಜೋರಾಗಿ ಅರ್ಥ. ಈಗಂತೂ ಸ್ವಲ್ಪ ಪರವಾಗಿಲ್ಲ, ಅದು ನೇಮ್ ರಿವೀಲ್ ಮಾಡಬೇಕಾದ್ರೆ ಅಂತ ಫುಲ್ಲು ಅರ್ಥ ಅನ್ನೋ ಅದ್ರ ಸೌಂಡ್ಗೆ. ಈಗ ನೇಮ್ ರಿವೀಲ್ ಮಾಡೋಂಥ ಟೈಮು ನೋಡಿ, ಅದು ಬ್ಲಾಸ್ಟ್ ಆಗಿದ ತಕ್ಷಣ ಅವ್ನು ಹೇಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ನೇಮು ಯುನೀಕಾಗಿ ಚೆನ್ನಾಗಿತ್ತು. ಈ ರೀತಿ ಹಾಕೋದಕ್ಕೆ ಲೇಬಲ್ಗೆ ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಜಾತ್ರೆಗೆ. ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ನಾವು ಅದು ಆ ಮನೆಗೆ ಹೋಗಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂಥರ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಆಯಿತು. ಸೊ ಅದಕ್ಕೆ ಮಾಡಿಲ್ಲ. ನೋಡಿ, ಅಂದರೆ ಎಲ್ಲರೂ ಸೇರಿದ್ವಲ್ಲ, ಸೊ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿದ್ರು. ಅವರು ಒಟ್ಟಿಗೆ ಡ್ಯಾನ್ಸ್ ಆಡ್ತಿದ್ರು. ನಮ್ಮ ಅಮ್ಮಗೂ ಹೋಗಿ
ಹೋಗಿ ಡ್ಯಾನ್ಸ್ ಆಡಬೇಕು ಅಂತ ಆಸೆ. ಬಟ್ ಅವಳು ಯಾರ ಜೊತೆನೂ ಅಷ್ಟೊಂದು ಬೆರೆಯಲ್ಲ. ಅಂದರೆ ಅವಳು ಯಾರ ಜೊತೆ ಹೊಂದ್ಕೊಂಡಿರ್ತಾಳೋ ಅವ್ರ ಜೊತೆ ಮಾತ್ರ ಇರ್ತಾಳೆ. ನೋಡಿ ಅವಳಿಗೂ ಬರೋದಕ್ಕೆ ಆಸೆ, ಬಟ್ ಅವಳು ಬರ್ತಾಯಿಲ್ಲ. ನಮ್ಮ ಗುಂಡು ಮಾತ್ರ ಎಲ್ಲರ ಹತ್ರನೂ ಹೊಂದ್ಕೋತಾನೆ, ಬಟ್ ಅಷ್ಟೇ ಆಟ ಮಾಡ್ತಾನೆ. ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ನಾವು ನಮ್ಮ ಮನೆಗೆ. ಅಂದರೆ ಅಲ್ಲೇ ಹತ್ರ ಇದ್ದಿತ್ತು. ಹತ್ರ ಬಂದ್ಬಿಟ್ಟು ಮನೆ ಹತ್ರ ಬರ್ರಿ ಹೋಗ್ತೀರಾ ಬರ್ರಿ ಅಂತ ಹೇಳ್ಬಿಟ್ಟು ಕರೆದು. ಸೊ ಅದಕ್ಕೆ ಹೋದ್ವಿ. ಸೊ ಅದು ಯಲಹಂಕ ಹತ್ರ ಇರೋದು ಅವ್ರ ಮನೆ. ಸೊ ಅಲ್ಲೇ ಹತ್ರ ಹೋಗಿ ಬಂದ್ವಿ. ಇದು ಅವ್ರ ಮನೆ. ನಾವು ಅಣ್ಣನ ಮನೆಯಿಂದ ಒಂದು 5:45-6 ಮನೆಗೆ ಅಲ್ಲಿಂದ ಬರ್ಬೇಕಾದ್ರೆ ಹೆಸರುಘಟ್ಟ ರೋಡ್ ಮೇಲೆ ಬಂದ್ವಿ. ನೋಡಿ ಅಲ್ಲಿ ಹೇಗಿದೆ. ಇನ್ನು ಮಳೆ ಬರೋ ಟೈಮಲ್ಲಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಮಲೆನಾಡು ಮತ್ತು ಮಡಿಕೇರಿ ಸೈಡ್ ಹೋಗೋ ಆಗುತ್ತೆ. ಬರ್ಬೇಕಾದ್ರೆ ನಾನು ಹೆಂಚ್ಕೊಂಡು ಮಾತಾಡ್ಕೊಂಡಿದ್ವಿ ಮಳೆ ಬರೋ ಟೈಮಲ್ಲಿ ಬರಬೇಕಿತ್ತು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಆ ಕಡೆ ಹೆಸರುಘಟ್ಟ ರೋಡು. ಗೈಸ್ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಯಿತು. ಸೊ ಇವತ್ತಿನ ವ್ಲಾಗು ಇದಾಗಿರುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.